ಏನಪ್ಪ ಆದಮೇಲೆ ನಾನು ಯಾರು ಅಂತ ಮರ್ತೋಯ್ತಾ ಇಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ವಿದ್ಯಾ ಶರ್ಮಾ, ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತು ಸರ್, ತುಂಬ ಚೆನ್ನಾಗೇ ಗೊತ್ತು. 20 ವರ್ಷಗಳ ಹಿಂದೆ ನೀವು ಏನಾಗಿದ್ರಿ ಅನ್ನೋದು ಈಗ ನನಗೆ ಚೆನ್ನಾಗಿ ಗೊತ್ತು. ಕಣ್ಣಿಗೆ ಹಾಕೊಂಡಿರೋ ಕನ್ನಡಕ ತೆಗಿರಿ ಸರ್. ನಿಮ್ಮ ಮುಖದಲ್ಲಿ ಆಗ್ತಿರೋ ಬದಲಾವಣೆ ನನಗೆ ಕಾಣಿಸ್ಬೇಕು. ನಿಮ್ಮ ಕಣ್ಣಲ್ಲಿ ಎಷ್ಟು ಭಯ ಇದೆ ಅಂತ ನಾನು ನೋಡ್ಬೇಕು. ಭಯನ ನನಗ? ನೋಡು, ಈ ಕಣ್ಣಲ್ಲಿ ಇವಾಗ ನಿನಗೇನು ಕಾಣ್ತಾ ಇದೆ ನೋಡು. ಕಾಣ್ತಾ ಇದೆ ಸೂರ್ಯನಾರಾಯಣ ಪ್ರಭು ಅವರೇ. 20 ವರ್ಷಗಳ ಹಿಂದೆ ನೀವು ಜನರನ್ನ ಕೊಳ್ಳೆ ಹೊಡಿತಾ ಇದ್ದಿದ್ದು ಕಾಣಿಸ್ತಿದೆ. ಭೀಮಾ ನದಿ ತೀರದಲ್ಲಿ ಎನ್ಕೌಂಟರ್ ಆದಾಗ ತಾಳಿ ಕಟ್ಟಿದ ಹೆಂಡತಿನೇ ಸಾಯಿಸಿ ನೀರಿಗೆ ಬಿದ್ದು ತಪ್ಪಿಸ್ಕೊಂಡಿದ್ದು ಕಾಣಿಸ್ತಿದೆ. ಬೆಂಗಳೂರಿಗೆ ಬಂದು ಅವ್ರು ಇವರ ತಲೆ ಹಿಡಿದು ಕೊಳಕ ರಾಜಕೀಯ ಮಾಡಿ ಇವತ್ತು ಮುಖ್ಯಮಂತ್ರಿ ಆಗಿರೋದು ಕಾಣಿಸ್ತಿದೆ. ನಿಮ್ಮ ಸ್ವಂತ ಮಗ ನಿಮ್ಮನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು, ನಿಮ್ಮ ಜೊತೆ ಕೆಲಸ ಮಾಡಿ ಜೈಲ್ಗೋಗಿ ಹೊರಗೆ ಬಂದಂತಹ ಲಿಂಗಯ್ಯನಿಂದ ಹಿಡಿದು ಸಂಜೀವಪ್ಪನವರೆಗೂ ಒಬ್ಬೊಬ್ಬರನ್ನೇ ನೀವು ಮುಗಿಸ್ಕೊಂಡು ಬಂದಿದ್ದು ಕೂಡ ಚೆನ್ನಾಗಿ ಕಾಣ್ತಿದೆ. ಇದಕ್ಕೆ ನೀವು ಉಪಯೋಗಿಸಿದ್ದು ಆ ಟೆರರಿಸ್ಟ್ಗಳನ್ನ. ನಿಮ್ಮ ಕಣ್ಣಲ್ಲಿನ್ನ ಏನೇನ್ ಕಾಣಿಸ್ತಿದೆ ಅಂತ ಹೇಳ? ಆ ಲಾ ಮಿನಿಸ್ಟರ್ ಹಾಗೂ ಹೋಮ್ ಮಿನಿಸ್ಟರ್ನ ಬ್ಲಾಕ್ ಮೇಲ್ ಮಾಡಿ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋ ಅಂತ ನಾಟಕ ಮಾಡಿ ಆ ಟೆರರಿಸ್ಟ್ಗಳಿಂದ ಅವರು ಇಬ್ಬರನ್ನು ಮುಗಿಸೋ ಪ್ಲಾನ್ ಹಾಕೊಂಡಿದ್ದು. ಹಾಗೆ ನಿಮಗೆ ತೊಂದರೆ ಕೊಡ್ತಾ ಇರೋಂಥ ನನ್ನನ್ನ ಸಾಯಿಸೋಕೆ ಆ ಇಂಡಿಯಾ ಮೋಟಾರ್ಸ್ ವೈಸ್ ಪ್ರೆಸಿಡೆಂಟ್ ಜೊತೆ ಸರ್ದಾರ್ಗೆ ಸುಪಾರಿ ಕೊಟ್ಟಿದ್ದು ಕಾಣಿಸ್ತಿದೆ. ಮಿಸ್ಟರ್ ಸಿಎಂ, ನೀನೊಬ್ಬ ಗೋಮುಖ ವ್ಯಾಘ್ರ, ಡೆಕಾಯ್ಟ್ ಅನ್ನೋದು ನಿನ್ ಕಣ್ಣಲ್ಲಿ ಎದ್ದು ಕಾಣಿಸ್ತಿದೆ. SP ವಿದ್ಯಾ ಶರ್ಮಾ, ನೀನೊಬ್ಬ ಕ್ರಿಮಿನಲ್. ನನ್ನ ಹೆಸರನ್ನ ಹೇಳಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ನೀ ನನ್ನ ದರೋಡೆಕೋರ ಅನ್ನೋ, ಕೊಲೆಗಾರ ಅನ್ನೋ, ಏನಾರ ಅನ್ನೋ, ಐ ಡೋಂಟ್ ಕೇರ್. ನಾಯಿ ಹೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇವತ್ತು ಈ ರಾಜ್ಯಕ್ಕೆ ನಾನೇ ಮುಖ್ಯಮಂತ್ರಿ, ನಾಳೆನೂ ನಾನೇ ಮುಖ್ಯಮಂತ್ರಿ. ನನ್ನ ವಿರುದ್ಧ ಕೋರ್ಟಲ್ಲಿ ನೀನು ಗೆಲ್ಲಬೇಕು ಅಂದ್ರೆ ಮೂಟೆಗಟ್ಟಲೆ ಸಾಕ್ಷಿಗಳನ್ನ ತಂದಿಡಬೇಕು. ನಿನ್ನ ಯೋಗ್ಯತೆಗೆ ಒಂದು ಸಾಕ್ಷಿನ ಕೂಡ ತಂದಿಡಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ನಿನ್ನ ನಡು ರಸ್ತೆಯಲ್ಲಿ ಸೂರ್ಯನಾರಾಯಣ್, ನಾನ್ ನಿನ್ನ ನಡು ರಸ್ತೆನಲ್ಲಿ ನಿನ್ನ ಕೈಗೆ ಬೇಡಿ ಹಾಕಿ ನಾಯಿ ತರ ಎಳ್ಕೊಂಡು ಹೋಗ್ತೀನಿ. ನೋಡು, ನಾನು ಸಾಕ್ಷಿಗಳಿಲ್ಲದೆ ಮಾತಾಡ್ತಿಲ್ಲ. ನಿನ್ನ ಮೊಬೈಲ್ ನಂಬರ್ 9900229379. ಈ ನಂಬರಿಂದ ಮಾಡಿರೋ ಎಲ್ಲ ಕಾಲ್ಸಿನ ರೆಕಾರ್ಡೆಡ್ ಟೇಪ್ ನನ್ನ ಹತ್ರ ಇದೆ. ನೀನು KK ಹತ್ರ ಹಾಗೂ VP ಹತ್ರ ಮಾತಾಡಿರೋ ಮಾತುಗಳು ಸಾಕು ನಿನ್ನ ಜೈಲಿಗೆ ಕಳ್ಸೋದು. ನಿನ್ನ ಅತ್ತೆ ನನ್ನ ಡಿಪಾರ್ಟ್ಮೆಂಟ್ಗೆ ಬಂದು ನೀನೇ ಹಾವು ಅಂತ ಮಾಡಿಕೊಟ್ಟಿರೋ ಐಡೆಂಟಿ ಸ್ಕೆಚ್ ಸಾಕು ನಿನ್ನ ನೇಣಗಂಬ ಹಚ್ಚೋದು. ಒಂದು ಸಿಮ್ ಕಾರ್ಡು, ಒಂದು ಕುರುಡಿ ಹಾಕಿರೋ ಸ್ಕೆಚ್ ಇಸ್ಕೊಂಡು ನನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ನನಗೆ ಹೆದರಿಸ್ತಾ ಇದೆಯಾ ನೀನು? 9900229379 ಅದು ನಂದಲ್ಲ ಬೇಬಿ. ದಟ್ಸ್ ನಾಟ್ ಮೈನ್. ಆ ವಾಯ್ಸ್ ಕೂಡ ನಂದಲ್ಲ. ಹಾಗೆ ಅಂತ ಕೋರ್ಟಲ್ಲಿ ನಾನು ಪ್ರೂವ್ ಮಾಡ್ತೀನಿ. ಒಂದು ಕುರುಡಿ ನನ್ನ ಮುಖನ ಸ್ಕೆಚ್ ಹಾಕಬಹುದು. ಯಾಕೆ ಅಂತಂದ್ರೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ನಾನು. ನನ್ನ ಮುಖನ ಸ್ಕೆಚ್ ಹಾಕಿದೆ ಅಥವಾ ನನ್ನ ಮುಖನ ಡ್ರಾಯಿಂಗ್ ಬರೀದೆ, ನಿನ್ನ ಮುಖನ ಬರೀತಾರೆ ನೋಡಿ. ಹುಚ್ಚಿ ನೀನು, ಒಂದೊಂದ್ಸಾರಿ ಮೆಂಟಲ್ ತರ ಮಾತಾಡ್ತೀಯ. ಐ ಪಿಟಿ ಯು. ಇದೇ ತರ ನೀನು ಮಾತಾಡ್ತಾ ಇದ್ರೆ ನಿನ್ನ ನೆಕ್ಸ್ಟ್ ಮೀಟಿಂಗು ಮೆಂಟಲ್ ಹಾಸ್ಪಿಟ್ಲಲ್ಲಿ. ಬಿ ಕೇರ್ಫುಲ್. ನೀನು ಕೆಲಸ ಮಾಡ್ತಾ ಇರೋದು ನನ್ನ ಸರ್ಕಾರ, ನನ್ನ ಜನ, ನನ್ನ ಅಧಿಕಾರಿಗಳ ಕೈ ಕೆಳಗೆ. ನಾನು ಮನಸ್ಸು ಮಾಡಿದೆ ಅಂದರೆ ಇಲ್ಲಿಂದ ನೀನು ಒಂದು ಹೆಜ್ಜೆ ಕೂಡ ಹೊರಗಡೆ ಇಡೋದಕ್ಕೆ ಸಾಧ್ಯವಿಲ್ಲ. ನೀನು ನನಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಒನ್ಸ್ ಅಗೈನ್ ನಾನು
ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ 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 ಸೂರ್ಯನಾರಾಯಣ ಪ್ರಭು. ಒಬ್ಬ CM ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಸ್ಪೀಕರಿಂದ ಪರ್ಮಿಷನ್ ತಗೋಬೇಕು. ಆ ಪರ್ಮಿಷನ್ ತಗೊಳ್ಳಕ್ಕೆ ಏನಿಲ್ಲ ಅಂದ್ರು 6 ತಿಂಗಳಾಗುತ್ತೆ. ಆಮೇಲೆ ಹೈಕೋರ್ಟಲ್ಲಿ ಇವನ ಮೇಲೆ ನೀನು ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಸಾಧ್ಯ. ಯು ಶುಡ್ ನೋ ದಾಟ್. ಅದೆಲ್ಲ ಇರಲಿ, ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಪರ್ಮಿಷನ್ ಕೊಡಬೇಕಾದ ಸ್ಪೀಕರ್ ಯಾರು ಅಂತ ನಿನಗೆ ಗೊತ್ತಾ? ಅವರು ನನ್ನ ಜೇಬಲ್ಲಿದ್ದಾರೆ. ಅದು ಸರಿ, ಪರ್ಮಿಷನ್ ಸಿಕ್ಕಿದ್ರು ಏನು ಅಂತ ನನ್ನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡ್ತೀಯ? ಸಿಮ್ ಕಾರ್ಡ್ ನಂದು ಅಂತ ಚಾರ್ಜ್ ಶೀಟ್ ಫೈಲ್ ಮಾಡ್ತೀಯಾ? ಮಾಡ್ಕೋ. ಹಾಗೇನಾದ್ರೂ ಒಂದು ಪಕ್ಷ ನೀನು ಚಾರ್ಜ್ ಶೀಟ್ ನಂದು ಅಂತ ಫೈಲ್ ಮಾಡಿದ್ರೆ 100 ಜನ ಬರ್ತಾರೆ ಕೋರ್ಟ್ ಮುಂದೆ, ಆ ಸಿಮ್ ಕಾರ್ಡ್ ನಂದು. ಇನ್ನು ಉಳಿದಿರೋ 2ನೇ ದಾರಿ ಆ ಕುರುಡಿ. ಅವಳಿಗೆ 3rd ಡಿಗ್ರಿ ಟಾರ್ಚರ್ ಕೊಟ್ಟು ನನ್ನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ಕೆ ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ ನಾನು ಹೇಳ್ತೀನಿ. ಒಬ್ಬ ಕುರುಡಿ ನಾನು ಹಾವು ಅಂತ ಸಾಕ್ಷಿ ಹೇಳಿದ್ರೆ ಕೋರ್ಟಲ್ಲಿ ಕೋರ್ಟ್ ಹೇಗೆ ನಂಬುತ್ತೆ? ಒಬ್ಬ ಡಕಾಯಿತಿ ತಾಯಿ ಕುರುಡಿ ಹೇಳಿದ ಮಾತನ್ನ ಕೇಳುತ್ತಾ? ಇಲ್ಲ, ಈ CM ಮಾತು ಕೇಳ್ತಾರ. ಒಂದು ಪಕ್ಷ ನಂಬುದ್ರು ನನ್ನ ಮುಖದ ಸ್ಕೆಚ್ಚನ್ನ ಕಣ್ಣು ಮುಚ್ಕೊಂಡು ಬರೆಯೋ 1000 ಜನನ್ನ ನಾನು ಕರ್ಕೊಂಬಂದು ನಿಲ್ಲಿಸ್ತೇನೆ. ಇಷ್ಟೆಲ್ಲ ಆದರೂ ನನ್ನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೇಸ್ ಹಾಕ್ತೀನಿ ಅಂತಂದ್ರೆ ಅದು ಮುಗ್ಯಕ್ಕೆ 15 ವರ್ಷ ಬೇಕಾಗುತ್ತೆ. ಆ 15 ವರ್ಷದಲ್ಲಿ ನನ್ನ ಎಲ್ಲ ಕೆಲಸವನ್ನು ನಾನು ಮುಗಿಸ್ಕೋತೀನಿ. ಆದರೆ ಆ 15 ವರ್ಷದಲ್ಲಿ ನೀನು ಎಲ್ಲಿರ್ತೀಯ ಯೋಚನೆ ಮಾಡು. ಮಿಸ್ ವಿದ್ಯಾಶರ್ಮಾ, ನಿನಗೊಬ್ಬ ಅಕ್ಕ ಭಾವ ಅವರಿಬ್ಬರಿಗೂ ಒಂದು ಮುದ್ದಾದ ಮಗು ಇರಬೇಕಲ್ವಾ? ಅವತ್ತು ಬರೀ ಕಾರ್ ಮಾತ್ರ ಹೊಡೆದಾಕಿ ನಿನಗೆ ಮೊದಲನೇ ವಾರ್ನಿಂಗ್ ಮಾಡಿದೆ. ಆಮೇಲೆ ಒಂದು ಸಾರಿ ಸ್ಕೂಲ್ ಹತ್ರ, ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ, ಒಟ್ಟು 3 ಸಾರಿ ನಿನಗೆ ವಾರ್ನಿಂಗ್ ಮಾಡಿದ್ದೇವೆ. ಏನು ಮಾಡೋದು? ನಿನ್ನ ಫ್ಯಾಮಿಲಿಗೆ ನಿನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತು. ನೀನು ಆ KK ಗ್ಯಾಂಗ್ನ ಹಿಡಿದಿಟ್ಟಿರ್ಬೋದು, ಆ ಸರ್ದಾರ್ನ ಅರೆಸ್ಟ್ ಮಾಡಿರ್ಬೋದು. ಹೇಳೋ, ನಾಳೆ ಬೆಳಗ್ಗೆ ಯಾರನ್ನ ಮುಗಿಸ್ತೀವಿ? ನಿಮ್ಮಕ್ಕ, ನಿಮ್ಮ ಭಾವ, ಇಲ್ಲ ನಿನ್ನ ರಿಷಿನ? ಈಗ ಎಲ್ಲ ನನ್ನ ತಟ್ಕೋಬೇಡ, ಬೇರೆ ಯಾರ ತರ ಇಟ್ಕೋ. ಮೊದಲು ನಿನ್ನ ಫ್ಯಾಮಿಲಿನ ಮುಗಿಸಿ ನಿನ್ನನ್ನು ಚಿತ್ರಹಿಂಸೆ ಮಾಡಿ ಸಾಯಿಸ್ತೀನಿ. ಅದು ಹೇಗೆ ನನ್ನ ಕೈಯಿಂದ ನೀನು ತಪ್ಪಿಸ್ಕೋತೀಯ ನಾನು ನೋಡ್ತೀನಿ. ನೋಡೋ, ಇದು ನಿನ್ನ ಮಧ್ಯೆ ಇರೋ ಯುದ್ಧ. ನನ್ನ ಫ್ಯಾಮಿಲಿನ ಮಾತ್ರ ತರಬೇಡ. ಫ್ಯಾಮಿಲಿ ಮೇಲೆ ನಿನಗೆ ಅಷ್ಟು ಅಕ್ಕರೆ ಇದ್ರೆ ನಾಳೆ ಬೆಳಗ್ಗೆ ನಿನ್ನ ಕೆಲಸಕ್ಕೆ ನೀನು ರಾಜೀನಾಮೆ ಕೊಟ್ಟು ಬೆಂಗಳೂರಿಂದ ಬಹಳ ದೂರ ಹೋಗ್ಬಿಟ್ಟೆ ಅಂತ ನನಗೆ ನ್ಯೂಸ್ ಬರ್ಬೇಕು. ಇಲ್ಲ ಅಂದ್ರೆ ಆ ನಿನ್ನ ಫ್ಯಾಮಿಲಿಯ 3 ಜನಗಳ ತಿಥಿನ ನಿನ್ನ ಕೈಲಿ ಮಾಡಿಸ್ತೀನಿ.
ಏಯ್, ಅದೇನು ನೀನು ಮಾಡ್ತೀಯಾ ಮಾಡ್ಕೊಂಡು ನೀನು ನನಗೆ ಏನು ಒಂದು ಕುರುಡಿ ನನ್ನ ಮುಖನ ಸ್ಕೆಚ್ ಹಾಕಬಹುದು. ಯಾಕೆ ಅಂತಂದ್ರೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ನಾನು. ನೀನು ಕೆಲಸ ಮಾಡ್ತಾ ಇರೋದು ನನ್ನ ಸರ್ಕಾರ, ನನ್ನ ಜನ, ನನ್ನ ಅಧಿಕಾರಿಗಳ ಕೈ ಕೆಳಗೆ. ಇದೇ ಥರ ನೀನು ಮಾತಾಡ್ತಾ ಇದ್ರೆ ನಿನ್ನ ನೆಕ್ಸ್ಟ್ ಮೀಟಿಂಗು ಮೆಂಟಲ್ ಹಾಸ್ಪಿಟ್ಲಲ್ಲಿ. ನಾನು ಮನಸ್ಸು ಮಾಡಿದೆ ಅಂದರೆ ಇಲ್ಲಿಂದ ನೀನು ಒಂದು ಹೆಜ್ಜೆ ಕೂಡ ಹೊರಗಡೆ ಇಡೋದಕ್ಕೆ ಸಾಧ್ಯವಿಲ್ಲ. ನೀನು ನನಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹೇಳೋ, ನಾಳೆ ಬೆಳಗ್ಗೆ ಯಾರನ್ನು ಮುಗಿಸ್ಲಿ? ನಿಮ್ಮಕ್ಕ, ನಿಮ್ಮ ಭಾವ, ಇಲ್ಲ ನಿನ್ನ ರಿಷಿನ, ಆ ನಿನ್ನ ಫ್ಯಾಮಿಲಿಯ 3 ಜನಗಳ ತಿಥಿನ ನಿನ್ನ ಕೈಲಿ ಮಾಡಿಸ್ತೀನಿ. ಏಯ್, ಅದೇನು ನೀನು ಮಾಡ್ತೀಯಾ ಮಾಡ್ಕೋಕ್? ಅದೇನು ನೀನು ಮಾಡ್ತೀಯಾ ನಿನ್ನ ಕೈಲಿ ವಿದ್ಯಾ, ಏನಮ್ಮಾಯ್ತು? ನನ್ನ ರೆಸಿಗ್ನೇಷನ್. ಏನು ಹೇಳ್ತಾ ಇದೆಯಮ್ಮ ವಿದ್ಯಾ? ಇಷ್ಟೇನಾ ನಿನ್ ಧೈರ್ಯ? ನನ್ನ ನಾದಿನಿ ಒಬ್ಬ ಬ್ರೇವ್ ಆಫೀಸರ್, ಯಾರಿಗೆ ಹೆದರೋಳಲ್ಲ ಅಂತ ಅನ್ಕೊಂಡಿದ್ದೆ. ವಿದ್ಯಾ ನನ್ನ ನಾದಿನಿ ಅಂತ ಹೇಳೋದಕ್ಕಿಂತ ನಾನು ವಿದ್ಯನ್ ಭಾವ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಎಷ್ಟು ಹೆಮ್ಮೆ ಇತ್ತು ಗೊತ್ತಾ? ಯಾರೋ ಒಬ್ಬ ತಾತ್ಸಾರವಾಗಿ ಮಾತಾಡ್ದ ಅಂತ, ಅದು CM ಇರಲಿ, ನೀನ್ ಮುಂದಿಟ್ಟ ಹೆಜ್ಜೆನ ಹೇಡಿ ತರ ಹಿಂದ್ ತಗೊಳ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲಮ್ಮ. ಅಲ್ಲಮ್ಮ ವಿದ್ಯಾ, ಇಷ್ಟು ದಿವಸದ ನಿನ್ನ ಇನ್ವೆಸ್ಟಿಗೇಷನ್ಗೆ, ಆ ಆಫೀಸರ್ ಮೋಹನ್ ರಾವ್ ಸಾವುಗೆ ಆಫೀಸರ್ ಮೇಘ್ನಾ ಸಾವುಗೆ ನೀನ್ ಕಟ್ಟೋ ಬೆಲೆ ಇಷ್ಟೇನಾ? ಅವರೆಲ್ಲರೂ ನಿನ್ನ ನಂಬ್ಕೊಂಡು ಅವ್ರ ಜೀವದ ಹಂಗ್ ಬಿಟ್ಟು ನಿನ್ ಜೊತೆ ಬಂದು ಕೆಲಸ ಮಾಡಿದ್ರು. ನೀನ್ ಈ ಕೇಸಲ್ಲಿ ಗೆಲ್ಲಿ ಅಂತ ಆಸೆ ಪಟ್ರು. ವಿದ್ಯಾ, ನೀನು ಈ ಕೇಸಲ್ಲಿ ಗೆಲ್ಲಬೇಕು ಅಂತ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ರಿಷಿನ ದೂರ ಇಡೋ ನಿರ್ಧಾರ ತಗೊಂಡ್ವಿ. ಆದ್ರೆ ನೀನು ಈ ರೀತಿ ಸೋಲೋ ನಿರ್ಧಾರ ತಗೊಳ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ವಿದ್ಯಾ, ಯು ಡಿಸಪಾಯಿಂಟ್ ಮೀ.
ತಗೊಳ್ಳಿ ಬಾಬಾ. ನೀವೇ ಹಾರ್ದಕ್ಕೆ. That's a good girl. We are all there with you, Vidya.